ನಿರ್ಮಾಣ ಹಂತದ ಕಟ್ಟಡದ ಕಮಾನು ಕುಸಿದಿರುವ ಘಟನೆ ರಾಮನಗರ ಜಿಲ್ಲೆ ಕನಕಪುರದಲ್ಲಿ ನಡೆದಿದೆ. ಅವಶೇಷಗಳ ಅಡಿಯಲ್ಲಿ 3 ಕಾರ್ಮಿಕರು ಸಿಲುಕಾಕೊಂಡು ಅವರಿಗೆ ಗಾಯವಾಗಿದೆ ಅನ್ನೋ ಮಾಹಿತಿ ಇದೆ. ಅವರಲ್ಲಿ ಒಬ್ಬ ಕಾರ್ಮಿಕರಿಗೆ ಗಂಭೀರವಾದ ಗಾಯವಾಗಿದೆ. ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಸಂದರ್ಭದಲ್ಲಿ ಕಮಾನು ನಿರ್ಮಾಣ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ನಿರ್ಮಾಣ ಹಂತದ ಕಮಾನು ಕುಸಿದು ಅವಶೇಷಗಳ ಅಡಿಯಲ್ಲಿ ಒಟ್ಟು 3 ಸಿಲುಕಾಕೊಂಡಿದ್ರು. ಆ ಪೈಕಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ಗಮನಿಸ್ತಾ ಇದ್ರಿ, ಒಟ್ಟು 3 ಕಾರ್ಮಿಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿದ್ರು. ಎಲ್ಲರನ್ನ ಕೂಡ ಇದೀಗ ಹೊರಗೆ ತೆಗೆಯಲಾಗಿದೆ. 3 ಜನರ ಪೈಕಿ ಓರ್ವರ ಸ್ಥಿತಿ ಗಂಭೀರವಾಗಿದೆ. ಇನ್ನುಳಿದ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕನಕಪುರದಲ್ಲಿ ನಡೆದಿರುವ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದ ಕಮಾನು ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಕಾರ್ಮಿಕರು ಗಾಯಗೊಂಡಿದ್ದಾರೆ. 3 ಕಾರ್ಮಿಕರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಹೇಗಾಯ್ತು ಎಕ್ಸಾಕ್ಟ್ಲಿ ಘಟನೆ? ಗಾಯಗೊಂಡವರು ಅವರ ಸ್ಥಿತಿ ಹೇಗಿದೆ? ಹಾಗೆ ಎಲ್ಲರನ್ನ ಕೂಡ ಅವಶೇಷದ ಅಡಿಯಿಂದ ಆಚೆ ತೆಗೆಯಲಾಗಿದೆಯಾ ಹೇಗೆ? ಸ್ಮಿತಾ, ಹೌದು. ಈಗ ತಕ್ಷಣಕ್ಕೆ ಈಗ JCB ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಬಿದ್ದಂತಹ ವಸ್ತುಗಳನ್ನ ಕೂಡ ಹೊರಗೆ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಮತ್ತಾರು ಕಾರ್ಮಿಕರು ಕೂಡ ಆ ಅವಶೇಷಗಳ ಅಡಿ ಸಿಲುಕಿದ್ದಾರ ಅಂತನ್ನುವಂಥದ್ದು ಈಗ ಎಲ್ಲರೂ ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ ಏನು ಪ್ರಮುಖವಾಗಿ ಒಬ್ಬ ಕಾರ್ಮಿಕ, ಅಂದ್ರೆ ಬಿಹಾರ ಮೂಲದ ಕಾರ್ಮಿಕ ಕೂಡ ಆ ಕಮಾನಿನ ಏನು ಕಟ್ಟಡ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಅದರ ಸೆಂಟ್ರಿಂಗ್ ಅನ್ನ ತೆಗೆಯುವಂತಹ ಕೆಲಸವನ್ನ ಕೆಳಗಡೆ ನಿಂತ್ಕೊಂಡು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ಸೆಂಟ್ರಿಂಗ್ ತೆಗೆಯುವಾಗ ಆ ಸೆಂಟ್ರಿಂಗ್ ಕುಸಿದು ಆತನ ಮೇಲೆ ಬಿದ್ದಿರುವಂತದ್ದು. ಆತನಿಗೆ ಗಂಭೀರವಾಗಿ ಗಾಯವಾಗಿದೆ. ಆತ ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಅಂತನ್ನುವಂತ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಏನು ಈಗಾಗಲೇ ಕೂಡ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಬ್ಬನ ಸ್ಥಿತಿ ಮಾತ್ರ ಚಿಂತಾಜನಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ವೈದ್ಯರು ಏನು ಹೇಳ್ತಾರೆ, ಆತ ಬದುಕಿದ್ದಾನೆ ಇಲ್ವೋ ಅಂತನ್ನುವಂಥದ್ದು ವೈದ್ಯರು ಮಾಹಿತಿಯನ್ನ ಕೂಡ ನೀಡಬೇಕಾಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಅವಶೇಷಗಳನ್ನ ಹೊರತೆಗೆಯುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತಾರು ಕೂಡ ಅದರ ಅವಶೇಷಗಳ ಅಡಿ ಸಿಲುಕಿದ್ದಾರಾ ಅಂತನ್ನುವಂತಹ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ತೆಗೆದ ಬಳಿಕ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತದೆ. ಸದ್ಯಕ್ಕೆ ಆ ಒಂದು ನಿರ್ಮಾಣ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಒಂದಷ್ಟು ತೆಗೆದುಕೊಂಡಿದ್ರೂ ಸಹ ಈ ರೀತಿಯಾದಂತಹ ಅವಘಡ ಕೂಡ ನಡೆದಿರುವಂತದ್ದು. ಸ್ಮಿತಾ, ಇದು ಎಕ್ಸಾಕ್ಟ್ಲಿ ಹೇಗಾಯ್ತು ಅಂತ ಹೇಳಂದ್ರೆ, ಕಳಪೆ ಕಾಮಗಾರಿಗಳ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತೆ ಕ್ರಮಗಳು ಇಲ್ವಾ? ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಿದೆ? ಹಾಗೆ ಯಾರಿಗೆ ಸಂಬಂಧಪಟ್ಟ ಕಟ್ಟಡ ಇದು ಮಾದೇಸ್ವಾಮಿ? ಅಂದ್ರೆ ಆ ರೂರಲ್ ಕಾಲೇಜಿನ ಒಂದು ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ನವರು ಅದರ ಮುಂಭಾಗದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣವನ್ನ ನಿರ್ಮಾಣ ಮಾಡ್ತಾ ಇದ್ರು. ಅದರ ಪಕ್ಕದಲ್ಲಿ ಕಾಲೇಜ್ಗೆ ಎಂಟ್ರಿ ಆಗುವಂತಹ ಜಾಗ ಏನಿದೆ ಅದರಲ್ಲಿ ಕಮಾನನ್ನ ನಿರ್ಮಾಣ ಮಾಡ್ತಾ ಇದ್ರು. ಆದ್ರೆ ಏನಂದ್ರೆ ಆ ಒಂದು ಕಮಾನನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಸೆಂಟ್ರಿಂಗ್ ಹಾಕಿರ್ತಾರಲ್ಲ, ಆ ಸೆಂಟ್ರಿಂಗ್ ಅನ್ನ ತೆಗೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತೆಯನ್ನ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ತೆಗೆದುಕೊಳ್ಳದೆ ಇರುವಂತದ್ದೇ ಬಹುಶಃ ಈ ಒಂದು ಘಟನೆಗೆ ಕಾರಣ ಅಂತನ್ನುವಂತಹ ಮಾಹಿತಿ ಇದೆ. ಆದ್ರೆ ನಿಜಕ್ಕೂ ಅದು ಕಳಪೆ ಕಾಮಗಾರಿಯಿಂದ ಆಗಿರುವಂತದ್ದು. ಯಾಕಂದ್ರೆ ಕಟ್ಟಡದ ಕೆಳಭಾಗ ಕೂಡ, ಅಂದ್ರೆ ಆ ಕಮಾನಿನ ಕೆಳಭಾಗ ಕೂಡ ಕುಸಿರತಕ್ಕಂತ ಹಿನ್ನೆಲೆಯಲ್ಲಿ ಒಂದಷ್ಟು ಎಲ್ಲೋ ಒಂದು ಕಡೆ ಕಳಪೆ ಕಾಮಗಾರಿ ಇರಬಹುದು ಅಂತನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಈಗ ಅದರ ತನಿಖೆ ನಡೀಬೇಕು. ನಡೆದ ನಂತರ ಕೂಡ ನಿಜಕ್ಕೂ ಅದು ಕಳಪೆ ಕಾಮಗಾರಿಯಿಂದ ಆಗಿರುವುದಲ್ಲ ಅಥವಾ ಕಾರ್ಮಿಕರ ನಿರ್ಲಕ್ಷ್ಯದಿಂದ ಅಥವಾ ಅಲ್ಲಿನ ಕೆಲಸಗಾರರ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ಕುಸಿತ ಆಗಿದೆಯಾ ಅಂತನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಸ್ಮಿತಾ, ರೈಟ್. ಧನ್ಯವಾದ ಮಾದೇಸ್ವಾಮಿ ಮಾಹಿತಿಗಾಗಿ. ಜೀವ ನಿರ್ಮಾಣ ಹಂತದ ಕಟ್ಟಡದ ಕಮಾನು ಕುಸಿದಿರುವ ಘಟನೆ ರಾಮನಗರ ಜಿಲ್ಲೆ ಕನಕಪುರದಲ್ಲಿ ನಡೆದಿದೆ. ಅವಶೇಷಗಳ ಅಡಿಯಲ್ಲಿ 3 ಕಾರ್ಮಿಕರು ಸಿಲುಕಾಕೊಂಡು ಅವರಿಗೆ ಗಾಯವಾಗಿದೆ ಅನ್ನೋ ಮಾಹಿತಿ ಇದೆ. ಅವರಲ್ಲಿ ಒಬ್ಬ ಕಾರ್ಮಿಕರಿಗೆ ಗಂಭೀರವಾದ ಗಾಯವಾಗಿದೆ. ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು.
ಸಂದರ್ಭದಲ್ಲಿ ಕಮಾನು ನಿರ್ಮಾಣ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ. ನಿರ್ಮಾಣ ಹಂತದ ಕಮಾನು ಕುಸಿದು ಅವಶೇಷಗಳ ಅಡಿಯಲ್ಲಿ ಒಟ್ಟು 3 ಸಿಲುಕಾಕೊಂಡಿದ್ರು. ಆ ಪೈಕಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ಜೀವ ಇದರಲ್ಲಿ ಗಮನಿಸ್ತಾ ಇದ್ರಿ, ಒಟ್ಟು 3 ಕಾರ್ಮಿಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿದ್ರು. ಎಲ್ಲರನ್ನ ಕೂಡ ಇದೀಗ ಹೊರಗೆ ತೆಗೆಯಲಾಗಿದೆ. 3 ಜನರ ಪೈಕಿ ಓರ್ವರ ಸ್ಥಿತಿ ಗಂಭೀರವಾಗಿದೆ. ಇನ್ನುಳಿದ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕನಕಪುರದಲ್ಲಿ ನಡೆದಿರುವ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದ ಕಮಾನು ಕುಸಿದು ಬಿದ್ದು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಕಾರ್ಮಿಕರು ಗಾಯಗೊಂಡಿದ್ದಾರೆ. 3 ಕಾರ್ಮಿಕರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಹೇಗಾಯ್ತು ಎಕ್ಸಾಕ್ಟ್ಲಿ ಘಟನೆ? ಗಾಯಗೊಂಡವರು ಅವರ ಸ್ಥಿತಿ ಹೇಗಿದೆ? ಹಾಗೆ ಎಲ್ಲರನ್ನ ಕೂಡ ಅವಶೇಷದ ಅಡಿಯಿಂದ ಆಚೆ ತೆಗೆಯಲಾಗಿದೆಯಾ ಹೇಗೆ? ಸ್ಮಿತಾ, ಹೌದು. ಈಗ ತಕ್ಷಣಕ್ಕೆ ಈಗ JCB ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಬಿದ್ದಂತಹ ವಸ್ತುಗಳನ್ನ ಕೂಡ ಹೊರಗೆ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ಮತ್ತಾರು ಕಾರ್ಮಿಕರು ಕೂಡ ಆ ಅವಶೇಷಗಳ ಅಡಿ ಸಿಲುಕಿದ್ದಾರಾ ಅಂತನ್ನುವಂಥದ್ದು ಈಗ ಎಲ್ಲರೂ ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ ಏನು ಪ್ರಮುಖವಾಗಿ ಒಬ್ಬ ಕಾರ್ಮಿಕ ಅಂದ್ರೆ ಬಿಹಾರ ಮೂಲದ ಕಾರ್ಮಿಕ ಕೂಡ ಆ ಕಾಮಾನಿನ ಏನು ಕಟ್ಟಡ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಅದರ ಸೆಂಟ್ರಿಂಗ್ ಅನ್ನ ತೆಗೆಯುವಂತಹ ಕೆಲಸವನ್ನ ಕೆಳಗಡೆ ನಿಂತ್ಕೊಂಡು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ಸೆಂಟ್ರಿಂಗ್ ತೆಗೆಯುವಾಗ ಆ ಸೆಂಟ್ರಿಂಗ್ ಕುಸಿದು ಆತನ ಮೇಲೆ ಬಿದ್ದಿರುವಂತದ್ದು. ಆತನಿಗೆ ಗಂಭೀರವಾಗಿ ಗಾಯವಾಗಿದೆ. ಆತ ಸಾವಿ ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಅಂತನ್ನುವಂತ ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ಏನು ಈಗಾಗಲೇ ಕೂಡ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಬ್ಬನ ಸ್ಥಿತಿ ಮಾತ್ರ ಚಿಂತಾಜನಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ವೈದ್ಯರು ಏನು ಹೇಳ್ತಾರೆ, ಆತ ಬದುಕಿದ್ದಾನೆ ಇಲ್ವೋ ಅಂತನ್ನುವಂಥದ್ದು ವೈದ್ಯರು ಮಾಹಿತಿಯನ್ನ ಕೂಡ ನೀಡಬೇಕಾಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಅವಶೇಷಗಳನ್ನ ಹೊರತೆಗೆಯುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತಾರು ಕೂಡ ಅದರ ಅವಶೇಷಗಳ ಅಡಿ ಸಿಲುಕಿದ್ದಾರಾ ಅಂತನ್ನುವಂತಹ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ತೆಗೆದ ಬಳಿಕ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತದೆ. ಸದ್ಯಕ್ಕೆ ಆ ಒಂದು ನಿರ್ಮಾಣ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಒಂದಷ್ಟು ತೆಗೆದುಕೊಂಡಿದ್ರೂ ಸಹ ಈ ರೀತಿಯಾದಂತಹ ಅವಘಡ ಕೂಡ ನಡೆದಿರುವಂತದ್ದು. ಸ್ಮಿತಾ, ಇದು ಎಕ್ಸಾಕ್ಟ್ಲಿ ಹೇಗಾಯ್ತು ಅಂತ ಹೇಳಂದ್ರೆ, ಕಳಪೆ ಕಾಮಗಾರಿಗಳ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತೆ ಕ್ರಮಗಳು ಇಲ್ವಾ, ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಿದೆ? ಹಾಗೆ ಯಾರಿಗೆ ಸಂಬಂಧಪಟ್ಟ ಕಟ್ಟಡ ಇದು ಮಾದೇಸ್ವಾಮಿ?